ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಮತ್ತೊಮ್ಮೆ ಸರಸ್ವತಿ ಪೂಜೆಯನ್ನು ಮಾಡುವುದರ ಮುಖಾಂತರ ವಿದ್ಯಾರ್ಥಿನಿಯರಿಗೆ ಕೆಲವೊಂದು ಮಾಹಿತಿಗಳನ್ನು ನೀಡುವುದರ ಮುಖಾಂತರ ಹಾಲ್ ಟಿಕೆಟ್ ಅನ್ನು ನೀಡಿ ಶುಭ ಹಾರೈಕೆಯನ್ನು ಮಾಡುವ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಚಾರ್ಯರು ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡೋಣ, ಮತ್ತೆ ಪ್ರಾಚಾರ್ಯರು ಮೀಟಿಂಗ್ ಬೇರೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲ ವಿದ್ಯಾರ್ಥಿನಿಯರು ಕೂಡ 2 ದಿನದಿಂದ ಶಿಸ್ತುಬದ್ಧವಾಗಿ NOCಯನ್ನು ಪಡೆಯುವುದರ ಮುಖಾಂತರ ಜವಾಬ್ದಾರಿಯುತವಾಗಿ ಇವತ್ತು ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ವೇದಿಕೆಯ ಮೇಲಿರ್ತಕ್ಕಂತಹ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಿಮ್ಮ ಪರೀಕ್ಷೆಗೆ ಶುಭ ಹಾರೈಕೆಯನ್ನು ಕೋರ್ತಾ ಆಗಲೇ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಮಾಹಿತಿಗಳನ್ನು ಕಳಿಸಿದ್ವಿ. ಆ ಮಾಹಿತಿ ಪ್ರಕಾರ ನೀವೆಲ್ಲರೂ ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ವಿ. ಅದನ್ನು ಎಷ್ಟು ವಿದ್ಯಾರ್ಥಿಗಳು ಗಂಭೀರವಾಗಿ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಅದ್ರ ಜೊತೆಗೆ ಬಹಳಷ್ಟು ಜನ ಮೊಬೈಲ್ ಇಲ್ಲದೆ ಇರ್ತಕ್ಕಂಥವರು ಆ ಮಾಹಿತಿಯನ್ನು ಪಡೆದಿರಲಿಕ್ಕಿಲ್ಲ ಬಹುಶಃ. ಹಾಗಾಗಿ ಪ್ರಾಚಾರ್ಯರು ಹೇಳಿದರು ಆ ಮಾಹಿತಿಯನ್ನು ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ. ಹಾಗಾಗಿ ನೀವೆಲ್ಲರೂ ಈ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಡು ಮತ್ತೆ ಎಲ್ಲ ಉಪನ್ಯಾಸಕರು ತಮಗೆ ಅನಿಸಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅದರ ಪ್ರಕಾರ ನೀವು ತಯಾರಿಯನ್ನು ಮಾಡಿಕೊಂಡು ಈ ವರ್ಷ ಅಟ್ಲೀಸ್ಟ್ ರಾಜ್ಯಕ್ಕೆ 5 ರ್ಯಾಂಕ್ಗಳಲ್ಲಿ 1 ರ್ಯಾಂಕ್ ನಮ್ದಾಗಲಿ ಅನ್ನುವಂತಹ ಒಂದು ಆಸೆಯನ್ನು ನೀವು ಈಡೇರಿಸ್ಕೊಳ್ತೀರಿ ಅನ್ನುವಂಥದ್ದು. ನಾವು ಕಾಮರ್ಸಿಂದ ಮತ್ತು ಆರ್ಟ್ಸಿಂದ ಕೆಲವೊಂದು ವಿದ್ಯಾರ್ಥಿಗಳ ಮೇಲೆ ತುಂಬ ನಿರೀಕ್ಷೆ ಇಟ್ಟಿದ್ದೀವಿ. ಆ ವಿದ್ಯಾರ್ಥಿಗಳು 5 ರ್ಯಾಂಕ್ಗಳಲ್ಲಿ 1 ರ್ಯಾಂಕ್ ಅಂತ ತರ್ತಾರೆ ಅಂತ. 6ನೇ ರ್ಯಾಂಕ್ ಬಂದಿದೆ ನಮಗೆ, ಆರ್ಟ್ಸ್ ಸೆಕ್ಷನ್ನಲ್ಲಿ 6ನೇ ರ್ಯಾಂಕ್ ಬಂದಿದೆ. ಆದರೂ ಕೂಡ ಅದು ಕೌಂಟ್ ಆಗಲ್ಲ. ಹಾಗಾಗಿ ಕೌಂಟ್ ಆಗಬೇಕು ಅಂತಂದರೆ ನೀವೆಲ್ಲರೂ 5ನೇ ರ್ಯಾಂಕಿಗೆ ಪ್ರಯತ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರದ ಜೊತೆಗೆ ನಮ್ಮಲ್ಲಿ ಕೆಲವರು ನನ್ನನ್ನು ಸೇರಿ ಸ್ಲೋ ಲರ್ನರ್ಸ್, ನಾವೆಲ್ಲ ಕೆಲವರು ಇರ್ತೀವಿ, ನನ್ನನ್ನು ಸೇರಿ, ನಾನು ಕೂಡ ಸ್ಲೋ ಲರ್ನರ್, ನಾನೇನು ರ್ಯಾಂಕ್ ವಿದ್ಯಾರ್ಥಿ ಅಲ್ಲ, ನನ್ನನ್ನು ಸೇರಿ ಸ್ಲೋ ಲರ್ನರ್ ಏನು ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಶ್ರಮಪಟ್ಟು 30 ಅಂಕಗಳನ್ನು ಮಿನಿಮಮ್ 30 ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಏನು ತಯಾರಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಒಂದು ಮನಗಂಡು ಆ ಕೆಲಸವನ್ನು ಮಾಡ್ತೀರಿ ಅನ್ನುವಂತಹ ನಂಬಿಕೆಯಿಂದ ಕೆಲವೊಂದು ಮಾಹಿತಿಗಳನ್ನು ಮತ್ತೆ ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥದ್ದನ್ನೇ ಓದ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆ ಕಳಿಸಿದ್ದೆ ಪರೀಕ್ಷಾ ತಯಾರಿ ಹೀಗಿರಲಿ ಅಂತ. ಪರೀಕ್ಷೆ ಒಂದು ಹಬ್ಬ ಅನ್ನುವಂತಹ ರೀತಿಯಲ್ಲಿ ಭಾವಿಸಬೇಕು. ಪರೀಕ್ಷೆ ಭಯ ಬೇಡ ಅಂತಂದ್ರೆ ಅದಕ್ಕೆ ಪೂರ್ವ ತಯಾರಿ ಬೇಕು ಅಂತ. ಅದಕ್ಕಾಗಿ ಬಹಳ ದಿನ ಮುಂಚೆನೇ ಈ ಒಂದು ಮೆಸೇಜನ್ನು ಕಳಿಸಿದ್ವಿ. ವಿದ್ಯಾರ್ಥಿನಿಯರು ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತ ಮೊದಲು 15 ದಿನ ಮೊದಲು ಸಂಪೂರ್ಣ ಪಠ್ಯಕ್ರಮವನ್ನು ಓದಿ ಮುಗಿಸಿರಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಕೊನೆಯ ಪಕ್ಷ 1 ವಾರನಾದರೂ ಮುಂಚೆ ಅದನ್ನು ಓದಿರಬೇಕು ಅನ್ನುವಂಥದ್ದನ್ನು ಹೇಳಿದ್ದೀವಿ. ಈಗ 1 ವಾರ ಇದೆ, ಈಗಾಗಲೇ ನಿಮ್ಮ ಪಠ್ಯಕ್ರಮ ಮುಗಿದಿದೆ ಅನ್ನುವಂತಹ ನಂಬಿಕೆ ನಮಗಿದೆ. ಪರೀಕ್ಷಾ ದಿನಗಳಲ್ಲಿ ಕೇವಲ ಪುನರಾವರ್ತನೆ ಮಾಡಬೇಕು, ಓದಿರ್ತಕ್ಕಂಥದ್ದನ್ನಷ್ಟನ್ನೇ ಮತ್ತೆ ತಿರುವಿ ಹಾಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಇದು ಎಷ್ಟು ಜನ ಮಾಡಿದಿರಿ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳು ಕಠಿಣ ಇರ್ತವೆ, ಕೆಲವೊಂದು ವಿಷಯಗಳು ಸುಲಭ ಇರ್ತದೆ. ಕಠಿಣವಾಗಿರ್ತಕ್ಕಂತಹ ವಿಷಯಗಳಿಗೆ ಸ್ವಲ್ಪ ಸಮಯ ಏನು ಕೊಡಬೇಕು, ಜಾಸ್ತಿ ಕೊಡಬೇಕು ಅನ್ನುವಂಥದ್ದು ಮೊದಲೇ ಹೇಳಿದ್ವಿ. ನಾನು ಪ್ರೇಯರಲ್ಲೂ ಕೂಡ ಹೇಳಿದ್ದೆ, ಹಿಂದಿ ಕ್ಲಾಸಲ್ಲಂತೂ ಹೇಳ್ತಾ ಇದ್ದೀನಿ, ಮೊದಲೇ ನೀವು ಒಂದು ಪರೀಕ್ಷೆಗೆ ಒಂದು ವೇಳಾಪಟ್ಟಿಯನ್ನು ಮಾಡ್ಕೋಬೇಕು ಅಂತ, ಟೈಮ್ ಟೇಬಲ್ ಮಾಡ್ಕೋಬೇಕು ಅಂತ. ನಾನು ಮೆಸೇಜ್ ಕಳಿಸಿರುವಾಗಲಾದರೂ ನೀವು ಟೈಮ್ ಟೇಬಲ್ ಮಾಡ್ಕೊಂಡಿದ್ರಿ ಅನ್ನುವಂಥ ನಂಬಿಕೆ ನನಗಿದೆ. ಆ ಟೈಮ್ ಟೇಬಲ್ ಪ್ರಕಾರನೇ ಓದಬೇಕು ಅಂತ. ಆಮೇಲೆ ಕೆಲವೊಬ್ರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ಪರೀಕ್ಷೆಗೆ 3 ದಿನ ಬಾಕಿ ಇದೆ, ಆವಾಗ ಓದನ ಬಿಡು ಅನ್ನುವಂತಹ ಮನಸ್ಥಿತಿ ಭಾಳ ವಿದ್ಯಾರ್ಥಿನಿಯರಿಗಿದೆ. ಆ ಸಮಯದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಓದ್ಲಿಕ್ಕಾಗಲ್ಲ, ಪ್ಯಾನಿಕ್ ಆಗಿಬಿಡ್ತೀರ, ಭಯಪಟ್ಟು ಬಿಡ್ತೀರ. ಅಯ್ಯೋ ಹಿಂಗೆ ಬಂದ್ಬಿಡ್ತು, ಯಾರೋ ನಮ್ಮ ರಿಲೇಷನ್ಸಲ್ಲಿ ತೀರ್ಕೊಬಿಟ್ರು, ಏನೋ ಒಂದು ಆಯಿತು, ಎಲ್ಲೋ ಹೋಗ್ಬೇಕಾಯ್ತು, ಓದಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋಣ. ಅದಕ್ಕಾಗಿ ಎಲ್ಲ ವಿಷಯಗಳನ್ನು ಮೊದಲೇ ಓದ್ಕೊಂಡಿರಬೇಕು ಅನ್ನುವಂತಹ ಒಂದು ಮಾತು.
ನೀವು ಟೈಮ್ ಟೇಬಲ್ ಪ್ರಕಾರ ಕನಿಷ್ಠ ಒಂದು ದಿನಕ್ಕೆ 2 ವಿಷಯಗಳನ್ನಾದರೂ ಓದಬಹುದು. ಇಲ್ಲ ಸರ್ ನಾವು ಟೈಮ್ ಟೇಬಲ್ ಮಾಡಿಕೊಂಡು 2 ದಿನ ಒಂದು ವಿಷಯ ಅಥವಾ 3 ದಿನ ಒಂದು ವಿಷಯ ಮುಗಿಸ್ತೀವಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಷಯ. ಬೆಳಿಗ್ಗೆ 5 ಗಂಟೆಗೆ, ಈಗಲಾದರೂ ಬಹಳ ಜನ ಸ್ಟೂಡೆಂಟ್ಸ್ ಈಗಲೂ ಎದ್ದೇಳ್ತಾ ಇಲ್ಲ, 5 ಗಂಟೆಗೆ ಎದ್ದು ಓದುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಬೆಳಗ್ಗೆ ಓದುವಂಥ ಅಭ್ಯಾಸವನ್ನು ಮಾತ್ರ ಬೆಳೆಸ್ಕೊಳ್ರಿ. ರೈಟಿಂಗ್ ಏನಾದರೂ ಇದ್ರೆ ಅದು ಆಮೇಲೆ. ರಾತ್ರಿ 11 ಗಂಟೆವರೆಗೆ ಓದ್ರಿ. ನಿದ್ದೆ ಬಂದರೆ ಕಷ್ಟಪಟ್ಟು ಓದ್ಲಿಕ್ಕೆ ಹೋಗ್ಬೇಡ್ರಿ. ನೀವು ನಿದ್ದೆ ಬಂದಾಗ ಮಲಗಿ ಬೇಗ ಎದ್ದೇಳುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ರಿ. ಇಲ್ಲ ಕೆಲವೊಬ್ರು ರಾತ್ರಿನೇ ಓದ್ತೀವಿ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ಸರ್ ನಮಗೆ ಅಂತಂದ್ರೆ, ನೀವು 1 ಗಂಟೆ 2 ಗಂಟೆ ಮಟ್ಟನೂ ಕೂಡ ಓದ್ಕೋಬಹುದು. ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಷಯ. ಸಮಯದ ಸದುಪಯೋಗವನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಒಂದು ಕ್ಷಣನೂ ಕೂಡ ಇಲ್ಲಿಂದ ವ್ಯರ್ಥ ಆಗಬಾರ್ದು. ಅದಕ್ಕಾಗಿ ನಾವು ಹಿಡಿದು ಕ್ಲಾಸ್ ರೂಮಲ್ಲಿ ಕೂರಿಸ್ತಿದ್ವಿ, 1 ನಿಮಿಷನೂ ವೇಸ್ಟ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಅದರ ನಂತರ ಏನಪ್ಪಾ ಅಂತಂದ್ರೆ, ಮೊಬೈಲನ್ನು ಸಂಪೂರ್ಣವಾಗಿ ತ್ಯಜಿಸ್ಬಿಡಿ. ಇಲ್ಲಿಂದ ಅದು ಒಂದು ಒಳ್ಳೆಯ ರಿಸಲ್ಟ್ ಕೊಡಬೇಕು. ಒಳ್ಳೆ ರಿಸಲ್ಟ್ ಕೊಟ್ಟರೆ ನಮಗೆ ಮುಂದಿನ ವಿದ್ಯಾಭ್ಯಾಸ ಕೆಲವೊಂದು ಕಡಿಮೆ ಖರ್ಚುಗಳಲ್ಲಿ ಆಗತ್ತೆ ಅನ್ನುವಂತಹ ನಂಬಿಕೆ ನಿಮಗಿರಲಿ. ಸಂಪೂರ್ಣವಾಗಿ ಮೊಬೈಲನ್ನು ಬಳಕೆ ಮಾಡುವುದು ಬಿಟ್ಬಿಡಿ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ನಿಮಗೆ ಕಾಳಜಿ ವಹಿಸಬೇಕಾಗತ್ತೆ. ನಿಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ ಊಟನೇ ಮಾಡಲ್ಲ ಅಂತ. ದಯವಿಟ್ಟು 3 ಹೊತ್ತು ಸರಿಯಾಗಿ ಊಟ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡೀರಿ. ಆಮೇಲೆ ಬೇಸಿಗೆಗಾಲ ಬಂದಿದೆ, ಕೋಲ್ಡ್ ನೀರು ಕುಡಿಯೋದು ಅಥವಾ ಯಾವುದೋ ಆರೋಗ್ಯಕ್ಕೆ ಹಾನಿಕಾರಕವಾಗುವಂತಹ ವಸ್ತುಗಳನ್ನು ಜಾಸ್ತಿ ತಿನ್ನುವಂತಹ ಅಭ್ಯಾಸವನ್ನು ಮಾಡ್ಕೋಬೇಡಿ, ಅದನ್ನು ಬಿಟ್ಬಿಡಿ. ಎಷ್ಟು ಬೇಕು, ಯಾವ್ದು ಬೇಕು, ಹಣ್ಣು ತರಕಾರಿ ಮತ್ತು ಊಟ, ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳನ್ನು ಯಾಕೆಂತಂದ್ರೆ ಪರೀಕ್ಷಾ ಸಮಯದಲ್ಲಿ ಏನಾದರೂ ಆರೋಗ್ಯ ಕೆಡ್ತು ಅಂತಂದ್ರೆ ಮತ್ತೆ ಭಯ ಪಡ್ತೀರಾ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಸ್ವಲ್ಪ ಬೆಳಗ್ಗೆ ಎದ್ದಾವಾಗ ಒಂದು 10 ನಿಮಿಷ ಯೋಗ, ಧ್ಯಾನ. ವಿಶೇಷವಾಗಿ ನಾನು ಆಗಾಗ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಧ್ಯಾನ ಮಾಡಿ. ಓದೋಕ್ಕಿಂತ ಮುಂಚೆ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. 5 to 10 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿ. ಆವಾಗ ನಿಮಗೆ ಸಹಾಯ ಆಗುವಂತಹ ಬಹಳ ಅವಕಾಶಗಳಿರ್ತದೆ. ಆಮೇಲೆ ಸಾಯಂಕಾಲ ನಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಓದಿ 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 ಬೋರ್ ಆಗಿರ್ತೀರ. ಆ ಟೈಮಲ್ಲಿ ಒಂದು ಬನ್ನಿ, ನೀವು ಮೈಂಡಿಗೆ ರಿಲ್ಯಾಕ್ಸ್ ಕೊಟ್ಟು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಓದಿದ್ದು ಚೆನ್ನಾಗಿ ನೆನಪಿರಬಹುದು ಅನ್ನುವಂತಹ ಒಂದು ವಿಚಾರ. ಸಾಯಂಕಾಲ ಹೊತ್ತು ನೀವು ಒಂದು 10 ನಿಮಿಷ ನಿಮ್ಮ ಪೇರೆಂಟ್ ಜೊತೆಗೆ ನಿಮ್ಮ ಏರಿಯಾದಲ್ಲಿ ವಾಕಿಂಗ್ ಮಾಡಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ರೆಸ್ಟ್ಲೆಸ್ ಓದ್ತಾ ಇರ್ತೀರಾ, ಯಾಕಂದ್ರೆ ಈಗ ಪರೀಕ್ಷೆ ಬಂದಿದೆ ಅಂತ. ಸ್ವಲ್ಪ ಒಂದು 10 ನಿಮಿಷ ನಿಮ್ಮ ಪೇರೆಂಟ್ ಜೊತೆಗೆ ಸ್ವಲ್ಪ ವಾಕಿಂಗ್ ಮಾಡಿ, ಮೈಂಡ್ ಫ್ರೀ ಆಗುತ್ತೆ. ತಣ್ಣನೆಯ ಗಾಳಿಯಲ್ಲಿ ನೀವು ವಾಯು ವಿಹಾರಕ್ಕೆ ಹೋದ್ರೆ ಒಳ್ಳೆಯದು ಅಂತ. ಒಂದು 10 ಮಿನಿಟ್ಸ್. ಆಮೇಲೆ ಬಹಳ ಮುಖ್ಯ ಏನು ಗೊತ್ತಾ, ಓದುವಾಗ ಸುಮ್ಮನೆ ಓದ್ಕೊಂಡು ಹೋದ್ರೆ ಉಪಯೋಗ ಇಲ್ಲ. ನೀವು 2 ತಾಸು ಓದ್ತೀರಿ, 2 ತಾಸು ಓದಿದ್ದು ನಿಮ್ಮ ಮೆಮೊರಿಯಲ್ಲಿ ಉಳಿಬೇಕು ಅಂತಂದ್ರೆ ಒಂದು 10 ರಿಂದ 15 ನಿಮಿಷ ಅದನ್ನು ನೀವು ನೆನಪಿಸಿಕೊಳ್ಳಬೇಕು. ದಿನಕ್ಕೆ 2 ರಿಂದ 3 ಬಾರಿ ಈ ಕೆಲಸವನ್ನು ಮಾಡಬೇಕು. ರೀಕಾಲ್ ಅಂತೀವಿ. ಆ ರೀಕಾಲ್ ಮಾಡುವಂತಹ, ಪುನರ್ಮನನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ನಾನು ನಿಮ್ಗೆ ಹೇಳಿದ್ದೆ, ಪರೀಕ್ಷೆ ಒಂದು ವೇಳಾಪಟ್ಟಿಯನ್ನು ತಯಾರಿಸಿ ನಿಮ್ಗೆ ಪ್ರತಿದಿನ ಕಾಣುವ ಹಾಗೆ ಗೋಡೆ ಮೇಲೆ ಅಂಟಿಸಿಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ವಿದ್ಯಾರ್ಥಿನಿಯರೇ ಪರೀಕ್ಷೆಗಳನ್ನು ಬಿಟ್ಬಿಟ್ಟಿದ್ದಾರೆ. 2ನೇ ದಿನ ಬಂದಿದ್ದಾರೆ ಪರೀಕ್ಷೆಗೆ. ಸರ್ ಸೋಷಿಯಾಲಜಿ ಬರಿತೀವಿ ಅಂತ, ಸರ್ ಹಿಂದಿ ಬರಿತೀವಿ ಅಂತ. ಯಾವಾಗ ಬರಿತೀರಾ ಅಂತ ಕೇಳಿದ್ವಿ. ಪರೀಕ್ಷೆ ಬರೆಯಕ್ಕೆ ಬಂದಿದ್ದೀವಿ ಸರ್, ನಿನ್ನೆನೆ ಮುಗ್ದೋಯ್ತಲ್ಲ. ಹಾಗಾಗಿ ಇದು ಕಂಪಲ್ಸರಿ ಮಾಡಬೇಕು. ನೀವು ಎಲ್ಲಿ ಓದ್ಲಿಕ್ಕೆ ಕೂರ್ತೀರಾ, ಕರೆಕ್ಟ್ ಟೈಮ್ ಟೇಬಲ್ ಅನ್ನು ತಗೊಂಡು ನಿಮ್ಮ 6 ದಿನಗಳನ್ನು ನೀವೇನ್ ಮಾಡಬೇಕು ಅಂತಂದ್ರೆ, ನಿಮಗೆ ಕಾಣುವ ಹಾಗೆ ಗೋಡೆಯ ಮೇಲೆ ಅಂಟಿಸಿ, ಇಲ್ಲ ಕ್ಯಾಲೆಂಡರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನೀವು ಕಡ್ಡಾಯವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲಸ, ಜವಾಬ್ದಾರಿ ಇರಲಿ. ಕಾಲೇಜಿನ ಕಚೇರಿಯಿಂದ ನೀವಾಗಲೇ ಈಗ ಪುಸ್ತಕಗಳನ್ನು ಕೊಟ್ಟು NOC ಪಡ್ಕೊಂಡಿದ್ದೀರಿ, ಈಗ ಹಾಲ್ ಟಿಕೆಟ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀರಾ. ಈ ಪಾಯಿಂಟ್ ಹೇಳಲ್ಲ. ನಿಮಗೆ ಪುನಃ ಗ್ರಂಥಾಲಯದ ಪುಸ್ತಕಗಳು ಬೇಕಂದ್ರೆ ಡೆಪಾಸಿಟ್ ಮಾಡಿ, 100 ರೂಪಾಯಿ ಡೆಪಾಸಿಟ್ ಮಾಡಿ ನೀವು ಪುಸ್ತಕಗಳನ್ನು ತಗೊಂಡು ನಿಮ್ಮ ಎಲ್ಲ ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಪುಸ್ತಕಗಳನ್ನು ತಂದು ನಿಮ್ಮ ಹಣವನ್ನು ನೀವೇನ್ ಮಾಡಬಹುದು, ವಾಪಸ್ ಪಡಿಬಹುದು. ಪ್ರವೇಶ ಪತ್ರವನ್ನು ಪಡೆದ ನಂತರ ನಿಮ್ಮ ಹೆಸರು, ನಿಮ್ಮ ವಿಷಯ, ನಿಮ್ಮ ನಂಬರ್ ಎಲ್ಲವನ್ನು ಚೆಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ, ಆಗ್ಲೇ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದೀರಿ.
ಆಮೇಲೆ ಅದನ್ನು ಕಂಪಲ್ಸರಿ ಕಡ್ಡಾಯವಾಗಿ ನೀವು ಅದನ್ನು ಒಂದು ಜೆರಾಕ್ಸ್ ಮಾಡಿಸ್ಕೋಬೇಕು. ನಿಮ್ಮ ಕೈಯಲ್ಲಿ, ನಿಮ್ಮ ಬ್ಯಾಗಲ್ಲಿ ಯಾವ ಬ್ಯಾಗನ್ನು ನೀವು ಪರೀಕ್ಷೆಗೆ ತರ್ತೀರಾ